ಬಂದ 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 ನೋಡು ಮಾದೇವ. ಅಯ್ಯೋ ಮಾದಪ್ಪ, ನನ್ನ ಅಪ್ಪನ ಮನೆ ದ್ಯಾವ್ರೆ ಈಟೊತ್ತು ನಾ ಕಂಡಿದ್ದು ಕನಸಾತಂದೆ. ಅಯ್ಯೋ ಚಿಕ್ಕಪ್ಪಯ್ಯ, ಅದೇನಂತ ಆತ್ರ ಹೊಸ ನಿಧಾನ ಕುಡಿ. ನನ್ನ ಮಾತಾಗಿರ್ರಿ ಅತ್ತ ನೋಡು. ಅವಯ್ಯ, ಅಪ್ಪಯ್ಯ ಬನ್ನಿ. ಅಕ್ಕಯ್ಯ, ಬಾವಯ್ಯೋ, ಎಲ್ಲಿ ಹೊಂಟೋಗಿದ್ದೀರಿ ನೀವು? ಅಯ್ಯೋ, ನೀವಿಲ್ಲ ಅಂತ ಕೇಳಿದ ತಕ್ಷಣ ನನಗೆ ಕೈಕಾಲ ಆಡ್ತಾ ಇರಲಿಲ್ಲ ಅಂತ ಹೇಳ್ತೀನಿ. ಮತ್ತೆ ನಿಮ್ಮನ್ನ ನೋಡೋಗಂಟ ನಾನು ಇಟ್ಟು ಸ್ವಲ್ಪ ತಿನ್ನಾಕೆ ಇಲ್ಲ ಅಂತ ಹೇಳ್ತಾ ಇದ್ದಿ. ಅಷ್ಟಾಗೆ ನೀವು ಬಂದ್ಬಿಡ್ರಿ. ಚೆನ್ನಾಗಿದ್ದಾರಿಯಾ? ಅಪ್ಪಯ್ಯ, ಅವಯ್ಯ, ನೀವು ನಡೀರಿ ಬಳಕೆ. ಅಲ್ಲ ಚಕ್ಕ, ಇದೇನಿದು ಎಲ್ಲ ತಿರ್ಗ ಮುರ್ಗ ಆಗೋಯ್ತಲ್ಲ. ಅದೇ ಕಣಮ್ಮಿ, ನಮಗೂ ಗೊತ್ತಾಯ್ತಿಲ್ಲ. ಓದಿಯ ಪಿಸಾಚಿ ಅಂದ್ರೆ ಬಂದೆ ಗವಾಕ್ಸಿಲಿ ಅಂತ ಪುನಃ ಬಂದು ಒಕ್ಕರ್ಸವಲ್ಲಮ್ಮಿ. ಗ್ರಾಚಾರ ಕೆಟ್ಟಾಗೈತೆ. ನಾವಸಿ ಹೋಗ್ಬಿಟ್ಟು ಬರ್ತೀನಿ. ನೋಡಿದ್ಯಾ, ತಪ್ಪಿಸ್ಕೊಂಡು ಹೋಯ್ತಾ ಇರೋದು. ಸುಮ್ಕೆ ನಮ್ ಜೊತೆ ಇದ್ರೆ ಸರಿ, ಇಲ್ಲೇ ನಾವು ಸುಮ್ಕೆ ಬಿಡಕ್ಕಿಲ್ಲ. ಏನ್ ರಮ್ಯ ಮಾಡ್ತಿದ್ದೀರಾ? ಬಂದೆ. ಏನ್ ನೋಡ್ತಿದ್ಯಾ? ನಡಿ. ಏ ಬಾ ಚಿಕ್ಕಪ್ಪಯ್ಯ. ಅಪ್ಪಯ್ಯ, ಉಣ್ಣಪ್ಪಯ್ಯ, ಉಣ್ಣಪ್ಪಯ್ಯ. ಅವಯ್ಯ, ಉಣ್ಣು ಅವಯ್ಯ. ಬೇಡ ಕಣ್ರಪ್ಪ, ನಮ್ಗೆ ಯಾಕೆ ಉಣ್ಣ ಮನಸ್ಸಿಲ್ಲ. ನೀವು ಉಣ್ಕೊಳ್ಳಿ. ಹೇ, ನೀವು ನಾನು ಹೆತ್ತ ಮಕ್ಕಳಲ್ಲ. ನೀವು ಉಂಡ್ರ, ನೀವು ಉಂಡ್ರಿ. ಅವಯ್ಯ, ಮೊದಲು ನೀವು ಉಣ್ಣಿ. ನೀವು ಉಂಡ್ರೇನೆ ನಮಗೆ ಸಮಾಧಾನವಯ್ಯ. ಹೇ, ನೀವು ನಾ ಹೆತ್ತ ಮಕ್ಕಳು. ನೀವು ಉಣ್ಲಿಲ್ಲ ಅಂದ್ರೆ ನನ್ನ ಹೊಟ್ಟೆಗೆ ಇಟ್ಟು ಇಳಿತದಿಲ್ಲ. ಅವಯ್ಯ, ನಮ್ಮದು ಊಟ ಆಯ್ತು ಕಣವ. ನೀವು ಮೊದಲು ಉಣ್ಣವ. ನೀವು ಊಟ ಮಾಡಿದ್ರ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ನಾನು ನಿಮ್ಮ ಎತ್ತ ಹೋಗ್ಕಂಡ್ರಲ್ಲ, ನಿಮ್ಮ ಹೊಟ್ಟೆ ತುಂಬೈತೋ ಇಲ್ಲ ಅಂತ ನಿಮ್ಮ ಮುಖ ನೋಡಿದ್ರೆ ಗೊತ್ತಾಯ್ತದೆ ಕಲ. ಅವಯ್ಯ, ಉಂಡು ಅವಯ್ಯ. ಬೇಡ ಮಗ, ನಂಗೆ ಹಸುವಾದಾಗ ನಾನೇ ಕೇಳ್ತೀನಿ. ನೀವು ಉಂಡ್ರಿ. ಅವ್ವ, ಅಪ್ಪಯ್ಯ, ನಿಮ್ಗೆ ಯಾಕೆ ಹಸುವಾಗ್ತಿಲ್ಲ ಅಂತ ನನಗೆ ಗೊತ್ತು. ಹೊಟ್ಟೆಲಿ ಬೆತ್ ದೊಡ್ಡ ಸಂತ ಇಟ್ಕೊಂಡಾಗ ಗಂಟ್ಲಲ್ಲಿ ಹಿಟ್ಟು ಹೆಂಗೆ ಎಳಿತದೆ.
ಏನಪ್ಪಯ್ಯ? ನಿಮ್ಮ ಮನಸ್ಸಿನ ಸಂಖ್ಯೆನ ನಾವು ಪರಿಹರಿಸ್ತೀವಿ. ಉಣ್ಣಿ ಅಪ್ಪಯ್ಯ, ಉಣ್ಣಿ. ಹ್ಞೂ ಕಣಪ್ಪಯ್ಯ, ನಾವೆಲ್ಲ ಒಬ್ಬವನು ಎದೆಗೆ ಹಾಲು ಕುಡಿದು ಬೆಳೆದ ಮಕ್ಕಳು. ನಮ್ಮ ನೀಲೇಗೌಡ ಮನೆ ಬಿಟ್ಟು ಹೋಗುವಾಗ ನಾವು ತಡಿಬೇಕಾಗಿತ್ತು. ತಡಿದೆ ತೆಪ್ಪು ಮಾಡಿಬಿಟ್ಟು ನಮ್ಮ ನೀಲೇಗೌಡ ಪ್ಯಾಟೆಯಿಂದ ಬಂದ್ಯಾಕೆ ನಮ್ಮ ನೀಲೇಗೌಡ ನಿಂಡ್ರನ್ನ ಅಂದರೆ ಈ ಹಟ್ಟಿ ಮಹಾಲಕ್ಷ್ಮಿನ ನೀಲೇಗೌಡನ ಮತ್ತೆ ಇಲ್ಲಿ ಕರ್ಕೊಂಬಂದೇ ಬರ್ತೀವಿ. ಹೌದು ಕಣವ್ವ, ಕರ್ಕೊಂಬಂದೇ ಬರ್ತೀವಿ. ಊಟ ಮಾಡುವಪ್ಪಯ್ಯ, ತಿನ್ನವ್ವ. ಈ ಮಾತು ತಿಳ್ವೇನಪ್ಪ? ನಾನು ನಂಬೋದೆ ನಿಮ್ಮ ಮಾತನ್ನ. ನಿಜ ಅಪ್ಪಯ್ಯ, ನಿಜ. ನಮ್ಮ ನಂಬಿ. ಈ ಜಗತ್ತಾಗೆ ಹೆತ್ತವರೇ ದ್ಯಾವರು. ಅಂಥ ದ್ಯಾವರ ಮನಸ್ಸನ್ನ ಸಂತೋಷವಾಗಿಡಬೇಕಾದ್ದು ನಮ್ಮ ಕರ್ತವ್ಯ. ನಿಮ್ಮನ್ನ ಸಂತೋಷವಾಗಿಡದೇ ಇದ್ಮೇಲೆ ನಾವು ಮಕ್ಕಳಾಗುಟ್ಟಿ ಏನು ಪ್ರಯೋಜನ? ಅವ್ವ, ನಿಮ್ಮ ಮನಸ್ಸಿನ ಆಸೆನ ನಾವೇಡೇರಿಸ್ತೀವಿ. ಬೇಡ ಅನ್ಬೇಡ, ಉಣ್ಣವ. ಮಗ, ಮಾಡಪ್ಪಯ್ಯ. ಅವ್ವ, ನೀವು ಬರ್ರವ್ವ. ಆಯ್ತು. ನಮಗ್ ಬೇಡ, ನೀವು ಹೊಟ್ಟೆ ತುಂಬಾ ಉಣ್ಣಿ, ನಾವು ಆಮೇಲೆ ಕುಡ್ತೀವಿ. ಏನ್ ನೋಡ್ತಿದ್ಯಾ? ನಡಿ. ಆಮೇಲೆ ಕನ್ನಯ್ಯ ಮಾವ, ನೀನ್ ಸ್ವಾರ್ಥಿ ಆದ್ರೂ ನಾನ್ ಸ್ವಾರ್ಥಿ ಆಗಕ್ಕಿಲ್ಲ. ನಿನ್ನ ಆಸೆಗೆ ನಾನು ಅಡ್ಡಿ ಬರಕ್ಕಿಲ್ಲ. ನಾನ್ ಬಯಸಿದ್ದಂತೂ ನನಗ್ ಸಿಗ್ಲಿಲ್ಲ, ನೀನ್ ಬಯಸಿದ್ದಾದ್ರೂ ನಿನಗ್ ಸಿಗ್ಲಿ. ನಾನು ಇನ್ ಬರ್ತೀನಿ ಮಾವ. ಕಂದ, ಜಂಗಮಯ್ಯ, ನೀವು? ಏನವ್ವ, ಸಾಯಲು ಹೊರಟಿದ್ದೀಯಾ? ಜಂಗಮಯ್ಯ, ಅದು ಜನುಮ ಜನುಮದಲ್ಲೇ ನರ ಮನುಷ್ಯನ ಜನ್ಮ ಶ್ರೇಷ್ಠವಾದದ್ದು. ಪ್ರಾಣಿಯಾಗಿ ಹುಟ್ಟದೆ, ಪಕ್ಷಿಯಾಗಿ ಹುಟ್ಟದೆ, ಹುಳವಾಗಿ ಹುಟ್ಟದೆ, ಮಾತು ಬರುವಂತಹ ಮನುಷ್ಯನಾಗಿ ಹುಟ್ಟಿದ್ದು ಜನ್ಮ ಜನ್ಮಾಂತರದ ಪುಣ್ಯ ತಾಯಿ. ಆ ಪುಣ್ಯದ ಫಲನ ದೇವರಿಗೆ ನೈವೇದ್ಯ ಮಾಡದೆ, ಬಡಬಗ್ಗರಿಗೆ ದಾನ ಧರ್ಮವ ಮಾಡದೆ, ದೇಹಿ ಎಂದವರಿಗೆ ಭಿಕ್ಷೆ ನೀಡದೆ ವ್ಯರ್ಥವಾಗಿ ಕಳೆದುಕೊಳ್ಳಲು ಹೊರಟಿದ್ದೀಯಲ್ಲ, ಇದು ನ್ಯಾಯವೇ ನಿನಗೆ? ನಾನು ಏನ್ ಮಾಡ್ಲಿ ಜಂಗಮಯ್ಯ? ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಮಾವಯ್ಯನೇ ನಿನ್ನ ಹಿಂದೆ ಶಿಶು ಮಗ ಆಗಿ ಹೊಂಟೋಗ್ಬಿಟ್ರೆ ನಾನು ಬದುಕಿದ್ ಏನ್ ಪ್ರಯೋಜನ ಜಂಗಮಯ್ಯ? ಹೆತ್ತವ್ರಿಗೆ ಸಂಕಟ ಆಗಿ ಭೂಮಿಗೆ ಭಾರ ಆಗಿ ಬದುಕಿರೋದಕ್ಕಿಂತ ಸಾಯೋದೇ ವಾಸಿ ಅಂತ ಈ ನಿರ್ಧಾರಕ್ಕೆ ಬಂದೆ ಜಂಗಮಯ್ಯ. ತಾಯಿ, ಸೃಷ್ಟಿ
ದೇವರ ಪ್ರಸಾದ. ಹುಟ್ಟು ಅಪ್ಪ ಅಮ್ಮನ ಪ್ರಸಾದ. ಅನ್ನ ನೀರು ಗಾಳಿ ಬೆಳಕು ಈ ಪ್ರಕೃತಿಯ ಪ್ರಸಾದ. ಹಾಕೋ ಬಟ್ಟೆ ನೇಕಾರನ ಪ್ರಸಾದ. ಮಾಡೋ ಮಡಿಕೆ ಕುಂಬಾರನ ಪ್ರಸಾದ. ಸಂಬಂಧಗಳು ಅವರಿವರ ಪ್ರಸಾದ. ಎಲ್ಲವನ್ನೂ ಎಲ್ಲರಿಂದಲೂ ಎರವಲು ಪಡೆದು ಬೆಳೆಸಿರೋ ಈ ದೇಹನ ಯಾರ ಅನುಮತಿಯೂ ಇಲ್ಲದೆ ಕೊನೆಗಾಣಿಸುವುದಕ್ಕೆ ನಿನಗೇನು ಹಕ್ಕಿದೆ ಮಗಳೇ? ಅವನು ಬೆಳೆಸಿದ್ದಾನೆ, ಬದುಕಿದ್ದೀವಿ. ಅವನು ಕರೆಯೋವರೆಗೂ ಕಾಯಲೇಬೇಕಲ್ವಾ ಕಂದ? ಕರೆಯೋಕ್ ಮುಂಚೆ ಹೋದ್ರೆ ಕಾವಲುಗಾರ ಬಿಡೋದಿಲ್ಲ ತಾಯಿ. ನಮ್ಮ ಸರ್ದಿ ಬರೋವರೆಗೂ ನಾವು ಕಾಯಲೇಬೇಕು. ಅದಕ್ಕೆ ಹೇಳೋದು ಆತ್ಮಹತ್ಯೆ ಮಹಾಪಾಪ ಅಂತ. ಕಷ್ಟದ ಮ್ಯಾಲ ಕಷ್ಟ, ಪರೀಕ್ಷೆ ಮೇಲೆ ಪರೀಕ್ಷೆ ಬಂದ್ರೆ ನನ್ನಂತ ಅಸಹಾಯಕಳಿಗೆ ಬೇರೆ ದಾರಿ ಏನಿದೆ ನನ್ನಪ್ಪ? ಕಂದ, ಬೆಟ್ಟ ಅಡ್ಡ ಬಂತು ಅಂತ ಗಾಳಿ ಬೀಸೋದ್ ನಿಲ್ಸುತ್ತಾ? ಕಟ್ಟೆ ಅಡ್ಡ ಬಂತು ಅಂತ ನೀರು ಹರಿಯೋದ್ ನಿಲ್ಸುತ್ತಾ? ಸ್ವಲ್ಪ ಹೊತ್ತು ನಿಂತು ದಾರಿ ಮಾಡಿಕೊಂಡು ಮುಂದೆ ಹೋಗಲ್ವಾ ಕಂದ? ಹಾಗೆ ನಮ್ಮ ಬಾಳಲ್ಲೂ ಕೂಡ ಕಷ್ಟ ಅನ್ನೋ ಬೆಟ್ಟ ಎದುರಾಗ್ತಾ ಇರ್ತವೆ. ಸ್ವಲ್ಪ ತಾಳ್ಮೆಯಿಂದ ಕಾದರೆ ದಾರಿ ತಾನಾಗೆ ಕಾಣಿಸುತ್ತೆ. ನೆನ್ಪಿಟ್ಕೋ ಮಗಳೇ, ಈ ಭೂಮಿ ಮೇಲೆ ಹುಟ್ಟಿರೋ ಪ್ರತಿಯೊಂದು ಮರ ಗಿಡ ಹೂವು ಬಳ್ಳಿ ಪ್ರಾಣಿ ಪಕ್ಷಿ ಮನುಷ್ಯನಿಗೂ ಕಷ್ಟಗಳಿವೆ, ಸಮಸ್ಯೆಗಳಿವೆ. ಅವುಗಳ ಜೊತೆಗೆ ಬದುಕೋದೇ ಜೀವನ. ಹೆದರಿ ಓಡುವುದಲ್ಲ. ಅಷ್ಟಕ್ಕೂ ನೀನು ಸಮಸ್ಯೆ ಎಂದು ಭಾವಿಸಿರುವುದು ನಿನಗೆ ಸಮಸ್ಯೆಯೇ ಅಲ್ಲ. ನಾನು ಕನ್ನಯ್ಯನನ್ನಷ್ಟೇ ಶಿಶುಮಗನನ್ನಾಗಿ ಪಡೆದುಕೊಂಡಿಲ್ಲ. ನೀನು ನನ್ನ ಶಿಶುಮಗಳೇ. ನನ್ನ ಲೋಕ ಕಲ್ಯಾಣದ ಕಾರ್ಯದಲ್ಲಿ ನಿನ್ನದೂ ಒಂದು ಪಾಲಿದೆ. ನೀನಿಲ್ಲದೆ ಕನ್ನಯ್ಯ ಇಲ್ಲ, ಕನ್ನಯ್ಯ ಇಲ್ಲದೆ ನಾನಿಲ್ಲ ಮಗಳೇ. ನಿನಗೆಲ್ಲವೂ ಅರಿವಾಗುವ ಕಾಲ ಬಂದಿದೆ. ಬಾ ನನ್ನ ಹಿಂದೆ. ಚಿಕ್ಕತ್ತೆ, ನನ್ನ ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ. ಏಯ್ ಕನ್ನಯ್ಯ, ನೀ ನನ್ನ ಕಾಲು ಹಿಡ್ಕೊಂಡ್ರೆ ನನ್ನ ಮಗಳಿಗೆ ನ್ಯಾಯ ಸಿಗ್ತದ? ಅವಳಿಗೆ ಬಾಳ್ ಸಿಗ್ತದ? ಅವಳ ಕಣ್ಣೀರ್ ನಿಲ್ತದ? ನನ್ನ ಮಗಳು ಬಾಳ್ ನರಕ ಆಗಕ್ ನಾನ್ ಬಿಡಾಕಿಲ್ಲ. ಮೊದ್ಲು ಅವಳಿಗೆ ಕೊಟ್ಟ ಮಾತನ್ನ ಉಳಿಸ್ಕ. ಅಲ್ಲಿ ಗಂಟ ನನ್ ಪಿರಾಣ ಹೋದ್ರು ಸರಿಯೇ, ನಾನು ನಿನ್ನನ್ನ ಅಟ್ಟಿಯಿಂದ ಹೊರಗೋಗಕ್ ಬಿಡಾಕಿಲ್ಲ ಅಷ್ಟೇಯ. ನಾವು ಬಿಡಕ್ಕಿಲ್ಲ ಚಿಕ್ಕವ್ವ. ನೀ ಅಟ್ಟಿ ಬಿಟ್ಟು ಹೋಗಕ್ಕೆ ನಾನು ಬಿಡಕ್ಕಿಲ್ಲ ಕನ್ನಯ್ಯ. ನೀನು ನಮ್ಗೆಲ್ಲ ಬೇಕು. ನೀನೇ ನಮ್ಗೆಲ್ಲ ನಾಯಕ ಆಗಿರ್ಬೇಕು. ಹೌದು ಕಲ್ಲ, ನಮ್ಗೆಲ್ಲ ನೀನೇ ದಾರಿ ತೋರ್ಬೇಕು. ದಿಢೀರ್ ಅಂತ ಹೊಂಟೈತೀನಿ ಅಂದ್ರೆ ನಾವು ಬಿಟ್ಬಿಡ್ತೀವಾ? ನಾ ಇಲ್ದಿದ್ರೆ ಏನಂತೆ ಹುಲಿಯ? ನೀ ಇದೆಯಲ್ಲ, ನೀ ನನಗಿಂತಲೂ ಸೂರ, ಒಳ್ಳೆ ಬ್ಯಾಟಿಗಾರ. ಮೊದ್ಲೇ ನಂಗೆ ಪುಂಡ ಅಲ್ಲ ಪೋಖ್ರಿ ಅಲ್ಲ. ನೀ ಬದಲಾಗಿದೀಯ ಹುಲಿಯ. ನಾಯಕ ಆಗೋ ಎಲ್ಲ ಯೋಗ್ಯತೆನೂ ನಿಂಗದೆ. ಯೋಗ್ಯತೆ ಅನ್ನೋದು ಜಡಾಂತರದಲ್ಲಿ ಬರೋದಲ್ಲ ಕನ್ನಯ್ಯ. ಹುಟ್ಟಾಗಿಂದಾನೇ ಬರಬೇಕು. ಅಪ್ಪ ಅವನ ಸಂಸ್ಕಾರದಿಂದ ಬರಬೇಕು. ಆದ್ರೆ ನಾನು ಮೂಗ್ದಾರ ಇಲ್ದಿರೋ ಹೋರಿಯಂಗ್ ಬೆಳೆದ್ಬಿಟ್ಟೆ. ದ್ವೇಷ ಅಸೂಯೆ ಹೊಟ್ಟೆ ಕಿಚ್ಚು ಅನ್ನೋದು ನಾ ಹೊಟ್ಟೆನಾಗ್ ತುಂಬಿಕೊಂಡು ನಿನಗ್ ಮಾಡಬಾರ್ದು ಅನ್ಯಾಯ ಮಾಡ್ಬಿಟ್ಟೆ. ಆದ್ರೆ
ಓ ದೊಡ್ಡ ಮನ್ಸ, ನಾನ್ ಮಾಡಿದ ತಪ್ಪನ್ನೆಲ್ಲ ಸಮಸ್ಬಿಟ್ಟೆ. ಅಕ್ಕೆಯ ಬದುಕಿರೋ ಗಂಟ ನೀ ಎತ್ತಾಗ ನಿನ್ ಜೊತೆ ಎತ್ಕೊಂಡು ನಾನ್ ಮಾಡಿದ ಪಾಪನೆಲ್ಲ ಕಳ್ಕೊಂಡ್ಬರ್ತೀನಿ ಕಣ್ಲಾ. ಪಶ್ಚಾತ್ತಾಪ ಪಡೋ ಪಾಪಿಷ್ಟನಿಗೆ ಸ್ವರ್ಗ ಸಿಗ್ತದೆ ಅಂತ ಬುದ್ಧಿಯರು ಹೇಳಿದ್ರು. ನಿನ್ನ ಮನಸ್ಸು ಬದಲಾದಾಗಲೇ ನೀನು ಮಾಡಿದ ಪಾಪ ಎಲ್ಲ ತೊಳೆದೋಯ್ತು ಹುಲಿಯ. ಎಲ್ಲರನ್ನು ಒಟ್ಟಾಗಿ ಒಂದು ತಾಯಿ ಮಕ್ಕಳಂಗೆ ನಡ್ಸ್ಕೊಂಡು ಹೋಗು. ಇಲ್ಲ ಕನಯ್ಯ, ಇಲ್ಲ. ನೀನೇನ್ ಹೇಳಿದ್ರು ಅಟ್ಟಯ್ಯ, ನಾನು ನಿನ್ನ ಹೋಗಕ್ ಬಿಡಾಕಿಲ್ಲ. ಕಳ್ಳು ಬಳ್ಳಿ ಸಂಬಂಧನ ಕತ್ತರಿಸ್ಕೊಂಡು ಹೋಗಕ್ಕೆ ನಾನು ಬಿಡೋಕಿಲ್ಲ. ನನ್ನ ಮಗಳಿಗೆ ನ್ಯಾಯ ಕೊಡ್ಸೇ ಹೋಗೋದಕ್ಕೆ ನಾನು ಬಿಡುವುದಿಲ್ಲ. ಎಷ್ಟು ಮ್ಯಾಗು ಹೋಗೋದಾದ್ರೆ ನನ್ನ ದಾಟ್ಕೊಂಡು ಹೋಗು. ಅದೇಂಗ್ ದಾಟ್ಕೊಂಡು ಹೋಗ್ತೀಯ ನಾನು ನೋಡ್ತೀನಿ. ಕನ್ನಯ್ಯ, ನಮ್ಮನ್ನೆಲ್ಲ ಬಿಟ್ಟೋಯ್ತ್ಯಾ? ಹೋಗೋದಾದ್ರೆ ನನಗೂ ದಾಟ್ಕೊಂಡು ಹೋಗು. ನೀನಾರು ಹೇಳವೋ, ನೀನಾರು ಹೇಳು. ಹೇಳೋದು ಹೋಗು, ಅದು ಹೆಂಗ್ ಹೋಯ್ತಿ ನೋಡ್ತೀನಿ. ಈಗ ಹೋಗು, ದಾಟ್ಕೊಂಡು ಹೋಗು. ಹೋಗು, ನಾನು ದಾಟ್ಕೊಂಡು ಹೋಗು. ನಾನು ಮಾದಪ್ಪಗೆ ಮಾತು ಕೊಟ್ಟಾಗಲೇ ನಿಮ್ಮೆಲ್ಲರ ಸಂಬಂಧನೂ ಕಳ್ಕೊಂಡೆ. ನಾ ಈಗ ನಿಮ್ಮ ಮಗ ಅಲ್ಲ. ನನಗಿನ್ನು ಮುಂದೆ ಗೆಳೆಯರಿಲ್ಲ, ಯಾವ ಬಂಧು ಬಳಗನೂ ಇಲ್ಲ. ನೀವು ಸಾಕಿರೋ, ನೀವು ಬೆಳೆಸಿರೋ, ನೀವು ನೋಡಿರೋ ಕನ್ನಯ್ಯ ಸತ್ತೋದ. ನಾನೀಗ ಮಾದಪ್ಪನ ಶಿಶು ಮಗ ಕನ್ನಯ್ಯ. ನಾನೀಗ ನಿಮ್ ಸಂಬಂಧನೆಲ್ಲ ಹರ್ಕೊಂಡು ನಂಗೆ ದೀಕ್ಷೆ ಕೊಟ್ಟಿರೋ ಸ್ವಾಮಿ ಸೇವೆಗೆ ಹೋಯ್ತಾ ಇವನಿ. ನಿಲ್ಲು ಕನ್ನಯ್ಯ. ಬಿಡಯ್ಯ!
ಈ ಅಟ್ಟಿ ಕಿರಿ ಸೊಸೆ ಆ ನನ್ ಸೌತಿ ಸಂಕವ ಬತ್ತಾಳೆ ಅಂತ ತಾನೇ ನೀವೆಲ್ಲ ಹಿಂಗಾಡ್ತಾ ಇರೋದು. ಏನ್ ಅಂದಿತ್ತು? ಬತ್ತಾಳೆ, ಬಂದೇ ಬತ್ತಾಳೆ. ಅದು ನಮ್ಮ ಅಪ್ಪಯ್ಯ ಅವನ ಆಸೆ. ಅದನ್ನ ಕೇಳೋದಕ್ಕೆ ನೀನ್ ಯಾರಮ್ಮಿ? ಸಂಕವನ್ ಬಗ್ಗೆ ಏನಾದ್ರೂ ಮಿಸ್ ಕಾಡಿದ್ರೆ ಸಾಯ್ಸಾಕ್ಬಿಡ್ತೀನಿ. ನೀವ್ ಹೇಳ್ದಂಗೆಲ್ಲ ಕುಣಿತಿದೀವಲ್ಲ, ಅದಕ್ಕೆ ನಮ್ಮ ಹಿಂಗ ಆಡ್ತಾ ಇರೋದು. ನಂಗೊತ್ತು ನೀವೆಲ್ಲ ಯಾಕೆ ಕಾಡ್ತಿದ್ದೀರಾ ಅಂತ. ಆ ನನ್ ಸೌತಿ ಮಾಟ ಮಾಡ್ಸೋಳೆ ನಿಮ್ಗೆಲ್ಲ. ನೆಟ್ಟಿಗೆ ಹೊಡಿದ ಬಡಿದ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ. ನಿಮ್ಮ ಅಪ್ಪಯ್ಯನ ಅಡ್ಡಿನ ಹಚ್ಕಾಕ್ರಿ. ಏಯ್, ಅಟ್ಟಿಯಿಂದ ಆಚೆಗೆ ಹಾಕ್ಬೇಕಾಗಿರೋದು ಅವ್ರನ್ನೆಲ್ಲ ಕಣಮಿ. ಏನ್ರಲ್ಲ ಮಾಡ್ತಾ ಇದ್ದೀರಿ? ಹೆಂಡ್ರ ಮೇಲೆ ಕೈ ಮಾಡ್ತಾ ಇದ್ದೀರಲ್ರೋ, ಬೇಡ ಕಣ್ರು. ಅಯ್ಯೋ ಬಿಡ್ರೋ, ಎಂಡ್ರ ಮೇಲೆ ಕೈ ಮಾಡಬಾರ್ದು, ಬಿಡ್ರೋ. ಬಿಡ್ರಪ್ಪ, ಬಿಡ್ರೋ. ಅಪ್ಪಯ್ಯ ಅವಯ್ಯ, ನೀವು ಹಸಿ ಸುಮ್ಕಿರಿ. ನಾಗರಾವಿಗೆ ಬಾಯಲ್ಲಿ ಮಾತ್ರ ಐಸ ಇರ್ತದೆ, ಆದ್ರ ಇವ್ರಿಗೆ ಮೈಯೆಲ್ಲ ಐಸ. ಇಂಥವ್ರು ಈ ಹಟ್ಟಿಲಿ ಇರ್ಬೇಕಾ? ನಿಮಗೆಲ್ಲ ಎಷ್ಟೊಂದು ಕಷ್ಟ ಕೊಟ್ಟವ್ರೆ, ಆದ್ರೂ ಅದನ್ನೆಲ್ಲ ನುಂಗ್ಕೊಂಡಿದ್ರೆ ಮತ್ತೆ ಕ್ಯಾತೆ ತೆಗ್ದವ್ರೆ. ಇವ್ರ ಕಾಲಕ್ಕೆ ಸಂಕವ ಹಟ್ಟಿಗೆ ಬರಂಗಿಲ್ಲ, ನೀವು ಹಟ್ಟಿಲಿರಂಗಿಲ್ಲ. ಏನು ಇವ್ರು ಹೇಳಿದೆ ನಡಿಬೇಕಾ? ಅಪ್ಪಯ್ಯ, ನಿಮ್ಗೆ ಏನ್ ಕಟ್ಟ ಕೊಟ್ಟವ್ರೆ, ನೀವು ಸುಮ್ಕಿರಿ. ಇಂಥ ಮನೆ ಹೇಳಾರ ಸುಮ್ಕ್ ಬಿಟ್ರೆ ಆ ಪಾಪ ನಡಿ ಸುತ್ಕೊಳ್ಳುತ್ತೆ. ನಿಮ್ದಮ್ಮ ಅಂತೀನಿ, ಬಿಟ್ಬಿಡ್ರು. ಚಿಕ್ಕಪ್ಪಯ್ಯ, ಏನ್ರಲ್ಲ ನಿಮ್ ದರ್ಪ? ಈ ಹಟ್ಟಿಲಿ ಹೆಣ್ಮಕ್ಳು ಮಾರಾಟ ಮಾಡಂಗೆ ಇಲ್ವಾ? ಈ ಹಟ್ಟಿಲಿ ಹೇಳೋರು ಕೇಳ ಯಾರು ಇಲ್ವಾ? ಈ ಹಟ್ಟಿಲಿ ಹಿರೀಕ ಅಂತ ನಾನಿನ್ನು ಬದುಕಿವ್ನಿ. ಹಾ, ಓ ಮಾವಯ್ಯ, ನೀನೊಬ್ಬ ಇದೆಯಲ್ವಾ? ಹಾ, ಸೋದ್ರ ಮಾವ ಅಂತ ಅಟ್ಟಿಗೆ ಬಿಟ್ಕೊಂಡಿದ್ದಕ್ಕೆ ನಮ್ಮ ಹೆಂಡ್ರ ತಲೆಯನ್ನು ಕೆಡಿಸಿದ್ದಲ್ದೆ ನನ್ನ ತಮ್ಮನ ತಲೆಯನ್ನು ಕೆಡಿಸಿ ಅಟ್ಟಿಯಿಂದ ಆಚೆ ಕಟ್ಟದೆ. ಆ ಶಕುನಿ ಕೌರವ ವಂಶನೇ ಹಾಳು ಮಾಡ್ಬಿಟ್ಟ. ನೀನ್ ನಮ್ಮ ಅಟ್ಟಿ ಸೇರಿ ನಮ್ಮ ಅಟ್ಟಿನೇ ಹಾಳು ಮಾಡ್ಬಿಟ್ಟೆ. ಹೊಡಿಬೇಕಾಗಿರೋದು ಇವ್ರಿಗಲ್ಲ ಮಾವಯ್ಯ, ನಿನಗೆ. ಬೇಡ ಕಣ್ರಪ್ಪ, ಆಗಿದ್ದ ಆಗೋಯ್ತು, ಬಿಟ್ಬಿಡ್ರು. ಅದಕ್ಕೆ ಯಾಕಂಡ್ರ, ಅದಕ್ಕೆ ಹೇಳಿದ್ದು ನಾವು ಈ ಅಟ್ಟಿಗೆ ಬರಕ್ಕಿಲ್ಲ ಅಂತ. ನಮ್ಮ ಮಾತು ಕೇಳಲಿಲ್ಲ ನೀವು. ಈಗ ನೋಡ್ರಿ. ಏ ಸುಮ್ಕಿರವಯ್ಯ, ನೀನು ಕರುಣೆ ತೋರಿಸ್ಬೇಕಾಗಿರೋದು ಮನ್ಸರಿಗೆ, ಇಂಥ ಮಾಯಂಗನರಿಗೆಲ್ಲ. ನಿಮ್ಗೆ ಏಟೊಂದು ಕಟ್ಟ ಕೊಟ್ಟವ್ರು ಇವರು. ಇವ್ರ ಅಪ್ಪಯ್ಯ ಅವ್ವಯ್ಯ ಆಗಿದ್ರೆ ಹೀಗೆ ನಡ್ಕೋತಿದ್ರ? ಕೇಳ್ರಮ್ಮಿ, ಕೇಳಿದ್ರಿ ನಮ್ಮಿ ನಮ್ಮ ಅಪ್ಪ ಅವಯ್ಯನ ಮಾತನ್ನ. ಅಂಥವ್ರಿಗೆ ಎಷ್ಟೊಂದು ಕಷ್ಟ ಕೊಟ್ಬಿಟ್ರಿ. ನಿಮ್ಗೆ ಒಳ್ಳೇದಾಯ್ತದ? ನಿಮ್ ಜನ್ಮಕ್ಕೆ ಎಷ್ಟು ಬೆಂಕಿ ಹಾಕ. ಅಪ್ಪಯ್ಯ ಅವಯ್ಯ, ಇವ್ರು ಬದಲಾಗಕ್ಕಿಲ್ಲ. ಟೊಂಗ್ ಸೌದೆಗೆ ಬೆಂಕಿನೇ ಮದ್ದು. ಎರಡು ದಿವಸ ಉಪವಾಸ ಕೇಳಿದ್ರೆ ಗೊತ್ತಾಗುತ್ತೆ ಇವ್ರಿಗೆ. 4 ದಿನ ಚಳಿ ಮಳೆ ಗಾಳಿಲಿ ನಡೆದಿದ್ರೆ ನೀವು ಪಟ್ಟು ಕಷ್ಟ ಏನು ಅಂತ ಅರ್ಥ ಆಯ್ತದೆ. ದಯವಿಟ್ಟು ನೀವು ಸುಮ್ಕೆ ಹೋಗಿ ಮಲ್ಕೊಳ್ಳಿ. ಬೇಡ ಕಣ್ರಪ್ಪ, ಈ ನ್ಯಾಯನ ನಾನು ಒಪ್ಪಕ್ಕಿಲ್ಲ. ಹೆಣ್ಣೈಗೆ ಸಂಕಟ ಪಡೋದನ್ನ ನನ್ನಿಂದ ನೋಡಕ್ಕಾಗಕ್ಕಿಲ್ಲ ಕಣ್ರು. ಬೇಡ ಬಿಡ್ರು, ಬೇಡ ಕಣ್ರು. ಅಪ್ಪಯ್ಯ, ನೀನ್ ಸುಮ್ಕೆ ಇದ್ಬಿಡು. ಇದು ನಮ್ ಸಂಸಾರ. ಇವ್ರು ತೆಪ್ಪು ಮಾಡವ್ರೆ, ಇವ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕು ಅಂತ ನಮಗ್ ಗೊತ್ತದೆ. ನಿಲ್ರು, ಬೇಡ ಕಣ್ರು. ಏನಮ್ಮಿ ಇದು? ಇದು ನೋಡಕ್ಕ ನಾವು ಒಟ್ಟಿಗೆ ಬಂದಿದ್ದು.
ಏನಿದು ಹುಚ್ಚಾಟ? ಒಂದು ಕ್ಷಣ ನಾನು ಬರಲು ತಡವಾಗಿದ್ರೆ ನನ್ನ ಸಮಷ್ಟಿ ಜೀವನದ ಕನಸು ಮಣ್ಣು ಪಾಲಾಗ್ತಿತ್ತು. ಅಮ್ಮ ಹೇಳಿ. ನನ್ನ ಒಡೆಯ ನಿಮ್ ಸಿಸುಮಗ ಆಗೋಕೆ ಒಪ್ಕೊಂಡಿದ್ದನ್ನ ಅಟ್ಟಿಗೆ ಬಂದು ಹೇಳಿದ್ರೆ ಇವರೆಲ್ಲ ಸಂತೋಷ ಪಡ್ತಾರೆ, ನಿಮ್ಮ ಮಾತು ಕೊಟ್ಟಂಗೆ ಪಿರುತಿಂದ ಕಳಿಸ್ಕೊಡ್ತಾರಂತ ಅನ್ಕೊಂಡ್ರೆ ಇವರೆಲ್ಲ ಹೊತ್ತು ಕರೆದು ಹಠ ಮಾಡಿ ಸಂಬಂಧಗಳ ಸಂಕೋಲೆ ಹಾಕಿ ಕಟ್ಟಾಕಕ್ ನೋಡ್ತಾವ್ರೆ. ಅದಕ್ಕೆ ನಾನು ತಪ್ಪು ಕನ್ನಯ್ಯ, ತಪ್ಪು. ನಿನ್ನ ಗ್ರಹಿಕೆ ತುಂಬಾ ತಪ್ಪು. ಸಂಬಂಧಗಳು ಸಂಕೋಲೆಗಳಲ್ಲ, ಪರಸ್ಪರ ಮನಸ್ಸುಗಳು ಬೆಸೆಯೋ ಸಂಜೀವಿನಿಗಳು. ಸಂಬಂಧಗಳು ಪ್ರೀತಿಯ ಬೇರುಗಳು. ಅದು ಗಟ್ಟಿಯಾಗಿರಬೇಕೇ ಹೊರತು ಸಡಿಲಾಗಬಾರದು ಕನ್ನಯ್ಯ. ಅದು ಸ್ವಚ್ಛಂದವಾಗಿರಬೇಕೇ ಹೊರತು ಸಂಕೋಲೆಯಾಗಬಾರದು. ಅಂದ್ರೆ ಈ ಸಂಬಂಧಗಳನ್ನೆಲ್ಲ ಹಂಗೆ ಇಟ್ಕೊಂಡು ನಿಮ್ ಸಿಸುಮಗ ಆಗೋದು ಹೆಂಗೆ ಒಡೆಯ? ಅದನ್ನೆಲ್ಲ ಕಳ್ಕೊಂಡು ನಿಮ್ ಜೊತೆ ಬರ್ಬೇಕಲ್ಲ ನನ್ನಪ್ಪ. ಸಂಬಂಧಗಳನ್ನು ಬಿಟ್ಟು ಬಾ ಅಂತ ನಾನೆಲ್ಲಿ ಹೇಳಿದ್ದೀನಿ ಕನ್ನಯ್ಯ? ನಾನು ಸಂಬಂಧಗಳನ್ನು ಉಳಿಸೋದಕ್ಕೆ ಬಂದವನು. ನನ್ನ ಶಿಶುಮಗನಾಗಬೇಕು, ನನ್ನ ಒಕ್ಕಲಾಗಬೇಕು ಅಂದ್ರೆ ಮನೆ ಬಿಡಬೇಕು, ಮಠ ಬಿಡಬೇಕು, ಹೆಂಡತಿ ಮಕ್ಕಳನ್ನ ಬಿಡಬೇಕು, ಅಪ್ಪ ಅವ್ವನ ಬಿಡಬೇಕು ಅಂತ ಬಯಸೋನಲ್ಲ ಕಂದ ನಾನು. ಸುಳ್ಳು ಬಿಡಬೇಕು, ತಟವಟ ಬಿಡಬೇಕು, ದುರ್ಬುದ್ಧಿ ಬಿಡಬೇಕು, ದುಶ್ಚಟಗಳನ್ನ ಬಿಡಬೇಕು, ಸತ್ಯ ನುಡಿಬೇಕು, ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ ಬಯಸೋನು ನಾನು. ನನ್ನ ಶಿಶು ಮಕ್ಕಳಾಗೋರು ತಂದೆ ತಾಯಿನ ಪೂಜಿಸಬೇಕು, ಹೆಂಡತಿ ಮಕ್ಕಳನ್ನ ಪ್ರೀತಿಸಬೇಕು, ಬಂಧು ಬಳಗನ ಗೌರವಿಸಬೇಕು. ಸಕಲ ಜೀವರಾಶಿಗಳಲ್ಲೂ ದಯೆಯುಳ್ಳವರಾಗಿರಬೇಕು. ಕಾಯಕವೇ ಕೈಲಾಸ ಎಂದು ನುಡಿದು ಬದುಕುವಂತವರಾಗಬೇಕು. ಹಂಗಾರ ನನ್ನ ಮಗ ನನ್ನ ಅಟ್ಟಿಯಾಗ ಇರ್ತಾನೆ ಬುದ್ಧಿಯವರ? ಹೌದು ತಾಯಿ. ಕನ್ನ ಮಗ ಹಂಗಾದ್ರೆ ಕನ್ನಯ್ಯ ನನ್ನ ಮಗಳನ್ನ ಲಗ್ನ ಆಯ್ತಾನ? ಆಗ್ಲೇಬೇಕು ಚಿಕ್ತಾಯಿ, ಆಗ್ಲೇಬೇಕು. ಪ್ರೀತಿಸಿದವ್ರನ್ನ ದೂರ ಮಾಡುವಷ್ಟು ಕಟುಕ ಅಲ್ಲ ನಾನು. ದುಂಡಿ ಬಾರವ್ವ. ಕಾವಿ ಹಾಕಿ ತೋರಿಸಿಕೊಳ್ಳುವ
ಡಾಂಬಿಕ ಸನ್ಯಾಸಿಗಳು ಬೇಕಿಲ್ಲ. ನನಗೆ ಸತ್ಯವಂತರು ಸದಾಚಾರಿಗಳು ಆದ ಸಂಸಾರಸ್ಥ ಶಿಶುಮಕ್ಕಳು ಬೇಕು. ನನ್ನ ಒಕ್ಕಲು ಬೆಳಿಬೇಕು, ಭಕ್ತಗಣ ಹೆಚ್ಚಾಗಬೇಕು. ನನ್ನ ಮಗಳು ಬಾಳ ಹಾಳಾಗೋಯ್ತು ಅಂತ ಕಂಗಾಲಾಗ್ಬಿಟ್ಟಿದ್ದೋ ಬುದ್ಧಿ. ನೀನು ಕಂಗಾಲಾಗಿದ್ದೆ, ಆದರೆ ನಿನ್ನ ಮಗಳು ಆತ್ಮಹತ್ಯೆನೇ ಮಾಡಿಕೊಳ್ಳೋದಕ್ಕೆ ಹೋಗಿದ್ದಳು ತಾಯಿ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ, ಆಗಬೇಕಾಗಿರೋದು ಒಳ್ಳೆಯದಕ್ಕೆ. ಯಾವುದೇ ವಿಷಯನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿರ್ಧಾರ ತಗೋಬಾರ್ದು, ಅದು ಅನಾಹುತಕ್ಕೆ ದಾರಿ. ಮನುಷ್ಯ ತನ್ನ ತಪ್ಪುಗಳಿಂದ ಪಾಠ ಕಲಿಯುತ್ತಲೇ ಇರಬೇಕು. ಗೊತ್ತಿಲ್ಲದ ವಿಷಯವನ್ನು ಕೇಳಿ ತಿಳಿಯಬೇಕು. ಬೇಟೆಯಾಡೋದು ಮೃಗಗಳ ಗುಣ, ಬೆಳೆದು ತಿನ್ನೋದು ಮನುಷ್ಯನ ಗುಣ. ನೀವು ಬೇಟೆಯಾಡೋದನ್ನ ಬಿಟ್ಟು ಬೆಳೆದು ತಿನ್ನೋದನ್ನ ಕಲಿಬೇಕು. ಕಾಡು ಪ್ರಾಣಿಗಳು ವಾಸ ಮಾಡೋ ಜಾಗ, ನಾಡು ಮನುಷ್ಯರು ವಾಸ ಮಾಡೋ ಜಾಗ. ನೀವು ಕಾಡು ಬಿಟ್ಟು ನಾಡಿಗೆ ಬರಬೇಕು. ಅಕ್ಷರ ಕಲಿಬೇಕು, ದುಡಿಬೇಕು, ಸಂಸ್ಕಾರ ಸಂಸ್ಕೃತಿ ಕಲಿಬೇಕು. ಎಲ್ಲದಕ್ಕೂ ಮೊದಲು ಮನುಷ್ಯರಾಗಿ ಬಾಳಬೇಕು. ನನ್ನ ಶಿಶು ಮಕ್ಕಳು ಮಾದಪ್ಪನ ಒಕ್ಕಲಾಗಿ, ಮಾದಪ್ಪನ ಗುಡ್ಡರಾಗಿ ಮನೆ ಮನೆಗೂ ಪ್ರೀತಿ ಹಂಚಬೇಕು. ಶಿವನು ಕೊಟ್ಟ ಕಂಸಾಳೆ ಹಿಡಿದು ಕಾರುಣ್ಯ ಸಾರಬೇಕು. ಈ ನಾಡು ಕಲ್ಯಾಣವಾಗಬೇಕು. ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ಶಿವ ಮಾರ್ತಂಡ. ಅವನ ಇಚ್ಛೆಯಂತೆ ಲೋಕ ಕಲ್ಯಾಣವಾಗಬೇಕು. ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ದೇವ ಜಯ ಶಿವ ಮಾರ್ತಂಡ. ಆಯ್ತು ನನ್ನಪ್ಪ, ಇನ್ನು ಆಜ್ಞೆ ಹಂಗದ ಹಂಗೆ ನಡ್ಕತ್ತೀವಿ. ಬ್ಯಾರ್ ಗಂಪಣ್ಣನ ಕುಲ ಎಲ್ಲ ನೀನು ಒಕ್ಕಲ ಆಯ್ತೀವಿ. ನಿನ್ನ ಕರುಣೆ ನಮ್ಮ ಮೇಲೆ ಬಿದ್ದಿರೋದೇ ಪುಣ್ಯ. ಏನು ಮಾಡಬೇಕು ಹೇಳು ನನ್ನ ತಂದೆ, ನಮ್ಮಪ್ಪ ಹೇಳು. ಹೆತ್ತವರ ಅನುಮತಿ ಇಲ್ಲದೆ ಯಾರೂ ನನ್ನ ಶಿಶು ಮಕ್ಕಳಾಗುವಂತಿಲ್ಲ ಗಂಪಣ್ಣ. ನೀವು ಮನಸಾರೆ ಒಪ್ಪಿ ನಿಮ್ಮ ಮಗನನ್ನ ನನಗೆ ದಾನ ಕೊಡಬೇಕು. ಕೊಟ್ಟಾಯ್ತು ನನ್ನಯ್ಯ. ಮಾತು ಕ್ರಿಯೆಯಾಗಬೇಕು, ನಿಯಮವಾಗಬೇಕು, ಸಂಸ್ಕಾರವಾಗಬೇಕು, ಪರಂಪರೆಯಾಗಬೇಕು. ಗೋಧೋಳಿ ಮುಹೂರ್ತದಲ್ಲಿ ಕನ್ನಯ್ಯನನ್ನು ನನ್ನ ಶಿಶುಮಗನಾಗಿ ಪಡ್ಕೊಳ್ತೀನಿ. ಆಗ್ಬೋದು ತಂದೆ, ಆಗ್ಬೋದು ನನ್ನಪ್ಪ. ಉಗೇ ಮಾದೇಶ್ವರ, ಉಘೇ 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 ಮಾದೇಶ್ವರ, ಉಗೇ 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 ಮಾದಪ್ಪ, ಉಗೇ 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 ಮಾದಪ್ಪ.
ಬಂದ 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 ನೋಡು ಮಾದೇವ ತಂದ 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 ನೋಡು ಭಾಗ್ಯವ ಹಂದಿ ಜೊತೆ ಆಡ್ಕೊಂಡು ಕೆಂದಗಾರ ಅದೇನೋ ತಿಂತಂತೆ ಹಂಗಾಗೋಯ್ತು ನನ್ನ ಕತೆ. ನಿಮ್ ಜೊತೆ ಸೇರ್ಕೊಂಡು ನಾನು ಮನೆಗೆ ನಿಮ್ ಗತಿಯೇ ನನಗೂ ಬಂದ್ಬಿಡ್ತು. ನಿನ್ ನಾಲ್ಗೆ ಸೇದೋಗ ಎಂತ ಮಾತು ಅಂತ ಆಡಿಯ ಚಿಕ್ಕಪ್ಪಯ್ಯ ಅಂತ ಅಟ್ಟಿಗೆ ಸೇರ್ಸಿದ್ರೆ ಇಲ್ಲೇ ಇರೋದನ್ನೆಲ್ಲ ತಲೆಗೆ ತುಂಬಿ ಈ ಪರಿಸ್ಥಿತಿಗೆ ತಂದಿಟ್ಟವ್ ನೀನು. ಈಗ ನಮ್ಮನ್ನೇ ಹಂದಿ ಅಂತ್ಯಾ? ಹೌದೌದು, ಬಾಯಿಗೆ ಬೆಳ್ಳಿಟ್ರೆ ನಿಮ್ಗೆ ಚೀಪಾಗಿ ಬರಕ್ಕಿಲ್ಲ. ಚಿಕ್ಕ ಮಕ್ಕಳು ನನ್ ಮಾತು ಕೇಳ್ಕೊಂಡು ಹಾಳಾಗ್ಬಿಟ್ರಂತೆ. ಸುಮ್ಮನ್ ಕೂತ್ಕೊಂಡ್ಬಿಟ್ರೆ ಸರಿ. ಏನೋ ಮಾಡಿ ಇನ್ನೊಂದ್ ಮಾತಾಡಿದ್ರೆ ಮೆಟ್ರೋಸ್ ಸಾಯಿಸ್ಬಿಡ್ತೀನಿ. ಇದು ಯಾಕ್ರವ ಹಿಂಗೆ ಕುಂತ್ಕೊಂಡ್ಬಿಟ್ರಿ? ಅವ್ರೇನೋ 4 ಮಾತು ಅಂದ್ರು ಅಂತ ನೀವು ಸಿಟ್ಟು ಮಾಡ್ಕೊಂಡು ಇಲ್ಲೇ ಕುಂತ್ರಿ ಹೆಂಗ್ರವ? ಅಲ್ಲ ಕಣ್ರವ, ಗಂಡಸರು ಒಂದೊಂದು ಕಿತ ಪ್ರೀತಿ ಮಾಡ್ತಾರೆ, ಇನ್ನೊಂದು ಕಿತ ದಂಡಿಸ್ತಾರೆ. ಅದಕ್ಕೆಲ್ಲ ಸಿಟ್ಟು ಮಾಡ್ಕೊಳಕ್ಕಾಯ್ತದೇನ್ರವ? ಹೇಳ್ರಿ, ಹೇಳ್ರಿ. ಅವ ಕೈ ತೊಳ್ಕೊಡ್ರಿ, ಇಟ್ಟು ಉಣ್ಣಿರುತ್ತೆ. ಬೇಡ, ನಮ್ಗೇನು ಬೇಡ, ನಾವೇನು ಉಣ್ಣಕ್ಕಿಲ್ಲ. ಅವ ಅದೇನು ಅಂತ ಮಾತಾಡಿಯ? ಮನ್ಸಿನ ಮ್ಯಾಗ ಕೋಪವ ಅನ್ನದ ಮ್ಯಾಗ ತೋರಿಸ್ಬಾರ್ದು ಕಣವ. ಇಬ್ನಿ ಬ್ಯಾರೆ ಸುರಿತದೆ ಅಂಥದ್ದಾಗೆ ನೀವು ಇಲ್ಲಿ ಕುಂತೀರಿ. ಕಂಬಳಿ ತರ್ಲೇನವ? ಏನು ಬೇಡ. ಪರಮಾತ್ಮ, ಏಳು ಮಲೆ ಎತ್ತಯ್ಯ, ನನ್ನ ಅಪ್ಪನ ಮನೇಲಿ ಯಾರು? ನನ್ನ ಒಡೆಯ ನನ್ನ ಹೆಸರಲ್ಲಿ ಮಾಡ್ಕವನೆ. ಈ ಗಡ್ಡ ಆಡೋದು ಇಲ್ಲ, ಆತ್ಮ ನಿನ್ ಪಾದ ಸೇರೋ ಕಾಲ ಅದ್ ಯಾವಾಗ ಬರುತ್ತೆ ತಂದೆ? ಯಾವಾಗ ಬರುತ್ತೆ? ಈಗ್ಲೇ ಈ ಗಳಿಗೆನಲ್ಲೇ ನನ್ನ ಪಿರಾಣ ಹೋಗ್ಲಿ. ಬಂದ 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 ನೋಡು ಮಾದೇವ, ತಂದ 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 ನೋಡು ಭಾಗ್ಯವ.